ಎಲ್ಲಾಗುತ್ತೆ ಸರ್? ನಾವು ಸ್ಟ್ರೈಟ್ ಆಗಲ್ಲ ಹಂಗಾರೆ. ನಾವು ಆಗಲ್ಲ, ನಾವು ಆಗಲ್ಲ, ನಾಯಿ ಬರೋದು ಅದು ಆಗಲ್ಲ, ನಾವು ಆಗಲ್ಲ, ನಾವು ಸರಿ ಹೋಗಲ್ಲ. ಸರ್ ಆಗಲ್ಲ. ಅದು ಇದೇನು ಎಕ್ಸಾಮ್? ಬೋನಾ? ಬೋನ್ ಇರೋದು ಯಾರು ಹೇಳಿದ್ರು? ಅಲ್ಲ ಇರ್ತೀನಿ ನಾಯಿ ಜಾಸ್ತಿ ತಳ್ಳ ಮಾಡುತ್ತಲ್ಲ ಅದಕ್ಕೆ ಇರ್ಬೇಕು. ಅದಕ್ಕ ಇಲ್ಲ ನಿಮ್ಗೆ ಯಾರಾದ್ರೂ ಅಂದಿದಾರ ನಾಯಿನಾ ಅಥವಾ ನಾವ? ಇಬ್ರು ಕೇಳಲ್ಲ ಅಂತನಾ? ನಾಯಿ ಬಿಡುತ್ತ ನಿಮ್ಗೆ ಯಾರು ಅಂದೇ? ಇನ್ನೊರು ನೀವೆಲ್ಲ ಕೆಲಸ ಮಾಡ್ತೀರಾ? ಏನ್ ಮಾಡ್ತಾ ಇದ್ದೀರಾ? ಬಿಕಾಮ್ ಓದ್ತಾ ಇದ್ದೀನಿ. ಬಿಕಾಮ್ ಓದ್ತಾ ಇದ್ದೀರಾ? ಓಕೆ ಬ್ರದರ್. ನಾಯಿ ಬಲ ಡೊಂಕು ಅಂತಾರೆ ಗೊತ್ತಾ ಗಾದೆ? ಏನಕ್ಕಂತಾರೆ ಅದಂಗೆ? ನಾಯಿ ಬಲ ಡೊಂಕು ಅಂತ ಕೇಳಿದ್ದೀರಾ? ಕೇಳ್ತಾರೆ ಯಾರಾದ್ರೂ ಹೇಳಿದಾರ? ನಿಮ್ಗೆ ಹೇಳಿದಾರ? ಹೋಗ್ಲಿ ಯಾರಾದ್ರೂ ಹೇಳಿಲ್ವಾ? ಹೋಗ್ಲಿ ನಾಯಿ ಬಲ ಡೊಂಕು ಏನಕ್ಕೆ? ಅದೇ ಒಬ್ರು ಮಾಡಿದ್ದನ್ನ ಮಾಡ್ತಾರಲ್ಲ. ಏನು ಹೇಳಿ ಹೇಳಿ, ಅರ್ಥ ಆಗ್ಲಿಲ್ಲ. ನೀವು ಹೇಳಿ ಹೇಳಿ. ಒಬ್ರು ಮಾಡ್ತಾರಲ್ಲ, ಏನಾದರೂ ಮಾಡಿದಾಗ ನಾಯಿಬಲ್ಲ ಡೊಂಕೆ ಅಂತ. ಏನಕ್ಕೆ ಅದಂತ ಅಂತ ಗೊತ್ತಿಲ್ವಾ? ಸೊ ಆ್ಯಕ್ಚುಲಿ ಏನಪ್ಪ ಅದು ಅಂದರೆ, ಈಗ ನಿಮ್ಗೆ ಏನು ಮಾಡ್ತಾರೆ, ದಿವಸ ಟೀ ಕುಡಿಬೇಡ ಕಣೋ ಅಂತಾರೆ. ನೀವು ದಿವಸ ಕುಡಿತೀರಾ? ಬೇಡ ಕಣೋ ಕುಡಿಬೇಡ ಡಾಕ್ಟ್ರ್ ಅಂದ್ರೂ ನೀವು ಕುಡಿತೀರಾ. ಅವಾಗ ಏನಾಗುತ್ತೆ? ನಾಯಿ ಬಲ ಡೊಂಕು ಅಂತ ಅವಾಗಲೇ ಆ ಗಾದೆ ಉಪಯೋಗಿಸೋದು. ಕರೆಕ್ಟ್ ಅಲ್ವಾ? ಕುಡಿಬೇಡ ಅಂತ ಹೇಳಿದ್ರು ಕುಡಿತೀಯ, ನಿನ್ನ ನಾಯಿ ಬಲ ಡೊಂಕೆ ಓದ್ತಿದ್ರು, ಮಾಡಬೇಡಂದ್ರು ಮಾಡ್ತೀವಿ. ಆ ಥರ ಅರ್ಥ ಆಯ್ತಾ? ಸೂಪರ್. ಬಾಯ್ ಬರಲಾ? ಬಾಯ್ ಬ್ರೋ. ನಾವು ಇವ್ರ ಹತ್ರ ಮಾತಾಡ್ತೀವಿ. ಹಾಯ್, ನಿಮ್ಮ ಹೆಸರು ಹೇಳಿ. ಸುಮ್ಮನೆ ಕ್ವಶನ್ ಅಪ್ಪ. ಹಾಯ್, ನಿಮ್ಮ ಹೆಸರು ಹೇಳಿ. ವಿದ್ಯಾ. ವಿದ್ಯಾ ಅವ್ರು ಈ ಕಡೆ ತಿರುಗಿ. ಓಕೆ, ಏನು ಮಾಡ್ತಾ ಇದ್ದೀರಾ ನೀವು? ಕಾಲೇಜ್ ಹೋಗ್ತೀವಿ. ಏನು ಓದ್ತಾ ಇದ್ದೀರಾ? ಡಿಗ್ರಿನಾ? ಓಕೆ. ನಾಯಿ ಬಲ ಡೊಂಕು ಅಂತಾರೆ ಗೊತ್ತಾ? ಏನಕ್ಕಂತಾರಂತ ಗೊತ್ತಿದೆಯಾ? ನಾಯಿ ಬಲ ಡೊಂಕು ಅಂತ ಕೇಳಿದ್ದೀರಾ? ಹೋಗ್ಲಿ, ಏನಕ್ಕಂತಾರೆ ಅದು ನಾಯಿ ಬಲ ಡೊಂಕು ಅಂತ ಹೇಳಿ ನೋಡೋಣ. ನಾಯಿ ಬಲ ಡೊಂಕು ಏನಕ್ಕಂತಾರೆ? ನಾಯಿ ಜಾಸ್ತಿ ತಳ್ಳ ಮಾಡುತ್ತಲ್ಲ ಅದಕ್ಕೆ ಇರ್ಬೇಕು. ಅದಕ್ಕ ಇಲ್ಲ ನಿಮ್ಗೆ ಯಾರಾದ್ರೂ ಅಂದಿದಾರ? ಅದೇ ಹೇಳಿದ್ ಮತ್ತೆ ಕೇಳದೆ ಇರೋದಕ್ಕೇನೋ. ಹೋಗ್ಲಿ, ಗಾದೆ ಮಾತು ಅರ್ಥ ಆದ್ರೂ ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಅಯ್ಯೋ ದೇವ್ರೆ, ನಾಯಿ ಬಲ ಡೊಂಕು ಯಾಕಂತಾರಂತಾನೆ ಗೊತ್ತಿಲ್ವಾ? ಗೊತ್ತಿಲ್ವಾ? ನಮ್ಗೆ ಅಲ್ಲಿ ಬಸ್ ನಿಂತಿದೆ ಅಂಕಲ್. ಹೌದಾ? ಓಕೆ, ಓಟ್ ಬನ್ನಿ. ಬಾಯ್. ಇದು ಪ್ರಶ್ನೆ ಕೇಳೋದಷ್ಟೇ. ಹಾಯ್ ಸರ್, ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ದಯಾನಂದ. ಓಕೆ. ನಾಯಿ ಬಲ ಡೊಂಕು ಅಂತಾರಲ್ವಾ? ಏನಕ್ಕಂತಾರ? ಗಾದೆ ಮಾತು ಏನಕ್ಕೆ ಬಂತು? ಪದೇ ತಪ್ಪು ಮಾಡ್ತಾರಲ್ಲ, ಅದಕ್ಕೆ ನಾಯಿ ಬಲ ಡೊಂಕು ಅಂತಾರೆ. ಒಂದ್ಸಲ ಹೇಳಿ ಕರೆಕ್ಟಾಗಿ ತಿದ್ಕೊಳ್ಳಲ್ಲ. ಹೇಳದಲ್ಲಿ ಎರಡು, ನಾಯಿ ಬಲ ಡೊಂಕು ಅಂತಾರೆ. ಎರಡು ಸಲ ಎರಡು ಅಷ್ಟೇ ಅಂತ. ಅದಕ್ಕೆ ಸೊ ನಾಯಿ ಬಲ ಸೀದಾ ಮಾಡಕ್ ಆಗಲ್ವಾ? ಆಗಲ್ಲ, ಅದು ಡೊಂಕೆ ಇರುತ್ತೆ ಯಾವತ್ತು. ಡೊಂಕೆ ಡೊಂಕೆ ಸರಿ ಹೋಗೋದಿಲ್ವಾ? ಸರಿ ಹೋಗೋದಿಲ್ಲ. ಇಲ್ಲ ಹೇಳಿಲ್ಲ, ಯಾರು ಅಂದೇ ಇಲ್ವಾ? ಯಾವ ಹೇಳಿರ್ಬೇಕು, ನಾವು ಜಾಸ್ತಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ನೀವೆಲ್ಲ ಕೆಲಸ ಕರೆಕ್ಟ್ ಮಾಡ್ತಿದ್ದೀವಿ. ಹೌದು ಹೌದು, ಅದಕ್ಕೆ ಬಂದಿದ್ದ ಗಾದೆ ಮಾತು ನಾಯಿ ಬಲ ಡೊಂಕು ಅಂತ. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ರಾಜು ಅಂತ. ಏನು ಮಾಡ್ತಾ ಇದ್ದೀರಿ ಸರ್ ನೀವು? BMTC ಕಂಡಕ್ಟರ್. ಯಾವರು? ಉತ್ತರ ಕರ್ನಾಟಕ, ಗುಲ್ಬರ್ಗ. ಗೊತ್ತಾಯ್ತು ನಮಗೆ. ಓಕೆ. ನಾಯಿ ಬಲ ಡೊಂಕು ಅಂತಾರಲ್ಲ, ಏನಕ್ಕಂತಾರೆ ಗೊತ್ತಾ ಗಾದೆ ಮಾತು? ನಾಯಿ ಬಲ ಯಾವತ್ತು ಡೊಂಕ್ ಅಂದರೆ ಡೊಂಕ ಅದು ಕೆಲಸ. ಕೆಲವೊಂದು ಉದಾಹರಣೆ ಏನಂದರೆ, ಕೆಲವ್ರು ಯಾರೇ ಕೆಲಸ ಮಾಡಲಿಲ್ಲಪ್ಪ ಅಂದರೆ ಅದು ನಾಯಿ ಬಲ ಡೊಂಕ್ ಥರ ಹಂಗೆ ಇದೆಯಲ್ಲ ಅಂತ ಹಿಂಗೆ ಹೇಳ್ತಿರ್ತಾರೆ ಅಷ್ಟೇ. ಅದು ಎಷ್ಟು ಸೀದಾ ಮಾಡಕ್ಕೆ ಹೋದ್ರು ಆಗಲ್ಲ, ನೀನು ಹಂಗೆ ಇದೆಯಪ್ಪ ಅಂತ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಅಲ್ವಾ? ಅದಕ್ಕೆ ನಾಯಿ ಬಲ ಡೊಂಕು. ಸೀದಾ ಆಗಲ್ಲ ಅಂತೀರಾ? ಸೀದಾ ಆಗಲ್ಲ ಸರ್. ಮಾಡಬಾರ್ದು, ಮಾಡಬೇಡ ಅಂದ್ರು ಮಾಡ್ತಾರಲ್ಲ, ಅವ್ರಿಗೆ ನಾಯಿ ಬಲ ಡೊಂಕು ಅನ್ನೋದು ಅಲ್ವಾ? ಓಕೆ. ನಿಮ್ಗೆ ಯಾರನ್ನ ಅಂದಿದ್ರಾ ಚಿಕ್ಕ ವಯಸ್ಸಲ್ಲಿ? ಚಿಕ್ಕವರಿದ್ದಾಗ ಬೇಜಾರೆಲ್ಲ ಬೈತಿರ್ತಾರೆ. ನೀವು ಮಾಡಿದ್ದೀರಾ? ಚಿಕ್ಕವರಿದ್ದಾಗ ಮಾಡಿ ಸಹಜ ಮಾಡಬೇಕಾಗುತ್ತೆ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್. ನಮಸ್ಕಾರ. ಮಹಾದೇವ ಅವನವರು. ಏನು ಮಾಡ್ತೀರಾ ಸರ್ ನೀವು? BMTC ಡ್ರೈವರ್. ನೀವು ಅವರು? ಗದಗ ಹತ್ರ ಸವಳಿ. ಉತ್ತರ ಕರ್ನಾಟಕದವರು ಆಲ್ಮೋಸ್ಟ್ ಅಲ್ವಾ? ಖುಷಿ ಆಯ್ತು ಸರ್. ಓಕೆ ಸರ್, ನಾಯಿ ಬಲ ಡೊಂಕು ಅಂತಾರಲ್ರಿ, ಏನಕ್ಕಂತಾರೆ? ಗಾದೆ ಮಾತು ಬಂದಿದ್ದು ಏನಕ್ಕೆ? ಅದಕ್ಕಂದ್ರೆ ಹೇಳ್ದನ್ನು ಕೇಳೋದಿಲ್ಲ, ಅವರು ಆಟನ ಬಿಡೋದಿಲ್ಲ. ಅದಕ್ಕೆ ಆಡಿದ್ದೇ ಆಟ. ಅದೇ ಆಟ ಆಡ್ತಿರ್ತಾರೆ ಏನೋ ಒಟ್ಟಿನಲ್ಲಿ ಅವ್ರದ್ದು ಅಷ್ಟೇ. ನಿಮ್ಗೆ ಯಾರಾದ್ರೂ ಅಂದಿದ್ರಾ ಚಿಕ್ಕ ವಯಸ್ಸಲ್ಲಿ ನಾಯಿ ಬಲ ಡೊಂಕು ಅಂತ? ನಮಗೇನು ಅಂದಿರ್ತಾರೆ, ಆದ್ರೆ ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಬಟ್ ಅದೇ ಕೆಲಸ ಮಾಡ್ತಿದ್ರಿ, ಅದೇ ನಾಯಿ ಬಲ ಡೊಂಕು. ಏನೋ ಕೆಲವೊಂದು ಸಲ ನಾವು ಈಗೋಯಿಸಮ್ ಇರ್ತಲ್ಲ, ಅದಕ್ಕೆ ಆ ಥರ ಮಾತಾಡ್ತಿರ್ತೀವಿ. ಎಲ್ಲ ಸರ್ವೇ ಸಾಮಾನ್ಯ ಎಲ್ಲರೂ ಮಾತಾಡ್ತಾರೆ. ಆ ಪದ ಬಂದೇ ಬರುತ್ತೆ. ಬಂದಿದೆ ಹಂಗಾರೆ ಸಾಕಷ್ಟು ಸರಿ ಬಂದಿದೆ. ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಸರಿ, ಓಕೆ. ಒಂದು ಬಿಸ್ಕಟ್ ತಿನ್ನಿ. ಇಲ್ಲ ತಿನ್ರಿ ಸರ್. ಬೇಡ ತಿನ್ರಿ ಸರ್. ಏನು ಮಾಡ್ತಾ ಇದ್ದೀರಾ ನೀವು? ಹೌದು ವೈಫಾ? ಮನೆಗೆ ಮದುವೆ ಆದ್ರೆ ಅಲ್ಲ, ಮನೆಗೆ ಮದುವೆ ಆದ್ರೆ ಯಜಮಾನ್ರಿಗೆ ಮದುವೆ. ಹೌದು, ಹೌಸ್ ವೈಫು ಅಂತ. ಅಕ್ಕ, ನಾಯಿ ಬಲ ಡೊಂಕು ಅಂತಾರೆ ಗೊತ್ತಾ? ಆ ಗಾದೆ ಏನಕ್ಕೆ ಬಂದಿದೆ? ಆ ಮಾತು ಏನಕ್ಕೆ ಬಂತು?
ನಾಯಿ ಬಲ ಅಂದರೆ ಕೆಲವ್ರ ಸ್ವಭಾವ ಆ ಥರ ಇರುತ್ತಲ್ವಾ, ಹಾಂ ಎಷ್ಟು ನಾವು ಸರಿ ಮಾಡೋಕ್ಕೋದ್ರೂ ಅದು ಸರಿ ಹೋಗಲ್ವಲ್ಲ, ಅದಕ್ಕೆ ಆ ಥರ ನಾಯಿ ಬಲ ಡೊಂಕು ಅಂತಾರ. ನಿಮ್ಗೆ ಅಂದಿದ್ದಾರೆ ಯಾರಾದ್ರು ಚಿಕ್ಕ ವಯಸ್ಸಲ್ಲಿ? ನನಗೆ ಅಂದಿರುವ ಸರ್, ಮೇ ಬಿ ನನಗೆ ಅಷ್ಟೊಂದು ಇದಿಲ್ಲ. ಜ್ಞಾಪಕ ಇಲ್ಲ. ಸೊ ಅದಕ್ಕೆ ನಾಯಿ ಬಲ ಡೊಂಕು ಅದು ಸೀದಾಗಲ್ಲ ಅಂತೀರಾ? ಕೆಲವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ಬೋದು, ಕೆಲವ್ರಿಗೆ ಏನು ಮಾಡೋಕ್ಕಾಗಲ್ಲ ಆಗಲ್ವಲ್ಲ. ಹಂಗೆ ಅದಕ್ಕೆ ನಾಯಿ ಬಲ ಡೊಂಕು ಅಂತಾರ. ಥ್ಯಾಂಕ್ ಯು ಸರ್. ಏನು ಮಾಡ್ತಾ ಇದ್ದೀರಿ ನೀವು? ಎಳ್ನೀರು ವ್ಯಾಪಾರ. ಎಳ್ಳೀರಾ? ಓಕೆ ಅಣ್ಣ, ನಿಮ್ಗೊಂದು ಪ್ರಶ್ನೆ. ನಾಯಿ ಬಲ ಡೊಂಕು ಅಂತಾರೆ ಗೊತ್ತಾ, ಒಂದು ಗಾದೆ ಮಾತಿದೆಯಲ್ಲ, ಅದು ಏನಕ್ಕೆ ಹೇಳ್ತಾರಣ್ಣ? ಮನುಷ್ಯ ಅವ್ನು ಹೆಂಗೆ ನಡ್ಕೊಂತ ನೋಡಿ ಹೇಳ್ತಾರೆ. ಹೌದಾ? ಅಂದರೆ ಅರ್ಥ ಏನು? ಅವ್ನು ನ್ಯಾಯವಾಗಿದ್ರೆ ಅವ್ನಿಗೆ ಯಾಕೆ ಡೊಂಕು ಅಂತಾರೆ. ಡೊಂಕು ಅಂತಾರ. ನಿಮ್ಗೆ ಯಾರನ್ನ ಅಂದಿದ್ದಾರಾ ಚಿಕ್ಕ ವಯಸ್ಸಲ್ಲಿ ನಾಯಿ ಬಲ ಡೊಂಕೆ ಓದ್ತಿದ್ರು? ಈ ವಯಸ್ಸಲ್ಲೂ ಅಂತಾರೆ ನಾವು ಸರಿ ಇಲ್ದಾಗ. ಹೌದಾ? ಏನು ಮಾಡಿದ್ರಿ ನೀವು ಅಂತ ಕೆಲಸ? ಅಂಥ ಕೆಲಸ ಏನೂ ಅಲ್ಲ. ಇವಾಗ ಆ್ಯಕ್ಚುಲಿ ನಾವು ಕೊಟ್ಟೆ ಎಳ್ನೀರು ಚೆನ್ನಾಗಿಲ್ಲ ಅಂದ್ರೂ ಅಂದ್ಬಿಟ್ಟು ಹೋಗ್ತಾರೆ. ಓ ಹಂಗೆ ಎಲ್ಲರಂಗೆ ಇವನು ನಾಯಿ ಬಲ ಡೊಂಕಿ ಅಂತ. ಡೊಂಕೆ ಅಂತ ಏನು ಮಾಡೋಕ್ಕಾಗಲ್ಲ ಅದನ್ನ. ಹೌದಾ? ಸೊ ಅಂದಿದ್ದಾರೆ ನಿಮಗೂ? ಸೊ ಗಾದೆ ಮಾತು ಹಂಗೆ ಉಳ್ಕೊಂಡು ಮಾಮೂಲಿ ಅದು ಉಳ್ಕೊಂಡೆ ಸ್ಟ್ರೈಟ್ ಆಗಲ್ಲ ಅಂತೀರ? ನ್ಯಾಯ ಆಗಲ್ಲ. ನೆಟ್ಟಗಾಗಲ್ಲ ಆಗಲ್ಲ ಆಗಲ್ಲ ಅಂತೀರಾ? ಅಂದ್ರೆ ನಾವು ಹಂಗೆ ನಮ್ಮ ಮನುಷ್ಯರು ಹೌದು. ನಾವು ಯಾವತ್ತು ಸರಿ ಹೋಗಲ್ಲ ಅಂತೀರಾ? ಎಲ್ಲ ಸಲ್ಲಿಸಿರೋವರೆಗೂ ಮನುಷ್ಯರು ಕರೆಕ್ಟಾಗಿ ಇರ್ತಾರೆ. ಹಾಂ. ಏನಕ್ಕೂ ಇಲ್ದಿರೋ ಕಷ್ಟ ಬಂದಾಗ ಅವನು ಡಂಕ ಆಗೇ ಆತಾನೆ, ಏನು ಮಾಡೋಕ್ಕಾಗಲ್ಲ. ಹೌದು. ಅದಕ್ಕೆ ನಾಯಿ ಬಲ ಡೊಂಕು ಅಂತೀರಾ? ಸರಿ, ಥ್ಯಾಂಕ್ ಯು. ನೋಡ್ರಾ ನಮ್ಗೆ ಹೆಂಗೆ ಗೊತ್ತಾಯ್ತು ಹೇಳ್ರಿ ನೋಡೋಣ. ನಿಮ್ಮನ್ನು ನೋಡಿ ನೀವು ಉತ್ತರ ಕನ್ನಡದವ್ರು, ನೀವು ಮಾತಾಡ್ಸಲ್ಲ ನನ್ನ ಹತ್ರ, ಹೆಂಗೆ ಗೊತ್ತಾಯ್ತು ಹೇಳಿ ನೋಡೋಣ. ಜೋಳ ನೋಡಿ ಗೊತ್ತಾಗಿದೆ. ಇಲ್ಲಪ್ಪ, ಇಲ್ಲ ನಾನು ನೋಡಲ್ಲ ಜೋಳ, ಪ್ರಾಮಿಸ್ ನೋಡಿಲ್ಲ. ಅಚ್ಚೆಯಿಂದ ಗೊತ್ತಾಯ್ತು. ಉತ್ತರ ಕನ್ನಡದ ಕಡೆ ಜಾಸ್ತಿ ಅದು. ಓಕೆ, ಏನು ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರೇನು? ನಾನು BE ಮಾಡ್ಕೊಂಡಿದ್ದೀನಿ. ಹೌದಾ? ಅನಿಟೆ ಮೀನಾಕ್ಷಿಲಿ ವರ್ಕ್ ಮಾಡ್ತಿದ್ದೀನಿ. ಓಕೆ, ನೀವು ಉತ್ತರ ಕನ್ನಡ ಯಾವ ಊರು ನಿಮ್ಮದು? ನಮ್ಮದು ರಾಯಚೂರು. ಇಲ್ಲಿ ಬಂದು ಸೆಟ್ಲಾಗಿ ಎಷ್ಟು ವರ್ಷ ಆಯಿತು? ಇಲ್ಲಿ ಸುಮಾರು ಒಂದು 10 ವರ್ಷ ಆಯಿತು. ಹೌದಾ? ಅದಕ್ಕೆ ಮತ್ತೆ ಕನ್ನಡ ಇಲ್ಲಿ ಕನ್ನಡ ಬರ್ತಾ ಇದೆ. ಓಕೆ, ನಾವು ಉತ್ತರ ಕನ್ನಡದವ್ರೆ. ನಿಮ್ಗೊಂದು ಪ್ರಶ್ನೆ. ನಾಯಿ ಬಲ ಡೊಂಕು ಅಂತಾರಲ್ವಾ, ಆ ಗಾದೆ ಮಾತು ಏನಕ್ಕೆ ಬಂತು? ಅಂದರೆ ಸರ್, ಇವಾಗ ಏನೇ ತೊಗೊಂಡ್ರು ಲೈಕ್ ನಾಯಿ ಬಲ ಡೊಂಕು ಅಂದರೆ ಅದು ಎಷ್ಟೇ ನಾವು ಸರಿ ಮಾಡೋಕ್ಕೆ ಹೋದ್ರೂ ಸರಿ ಆಗಲ್ಲ ಅಂತ. ಸೊ ಏನು ಮನುಷ್ಯಗೆ ಹೋಲಿಸಿದ್ರೆ ಅವನು ಏನೇ ಒಂದು ತಪ್ಪು ಮಾಡಿದ್ರು ಅದನ್ನ ಸರಿ ಮಾಡಿಸ್ಕೊಳ್ಳೋಕ್ಕೆ ತುಂಬ ಇದು ಮಾಡ್ತಾನೆ, ಟೈಮ್ ತಗೋತಾನೆ. ಏನು ಹೇಳಿದ್ರು ಕೇಳಲ್ಲ, ಮತ್ತೆ ಅದೇ ಕೆಲಸ ಮಾಡ್ತಿರ್ತಾನೆ. ಅದನ್ನೇ ಮಾಡ್ತಾನೆ. ನಾಯಿ ಬಲ ಡೊಂಕೆ ಅಂತ. ಸೀದಾ ಮಾಡೋಕ್ಕಾಗಲ್ಲ ಅಂತೀರಾ? ಸೀದಾ ಪ್ರಯತ್ನ ಪಟ್ಟರೆ ಆಗ್ಬೋದು, ಬಟ್ ಡಿಫಿಕಲ್ಟು. ಅಲ್ಲ, ನಾಯಿ ಬಲ ಡಿಫಿಕಲ್ಟ್, ಬಟ್ ನಾವು ಸರಿ ಹೋಗ್ಬೋದಲ್ವಾ? ನಾವು ಸರಿ ಹೋಗ್ಬೋದು, ಮನುಷ್ಯರು ಸರಿ ಹೋಗ್ಬೋದು. ಡೆಫಿನೆಟ್ಲಿ ಸರಿ ಹೋಗ್ಬೋದು. ನಿಮ್ಗೆ ಯಾರಾದ್ರೂ ಅಂದಿದ್ರಾ ನಾಯಿ ಬಲ ಡೊಂಕು ಅಂತ? ಇಲ್ಲಪ್ಪ. ಯಾರು ಹೇಳೇ ಇಲ್ವಾ ನಿಮ್ಗೆ? ನಿಮ್ಮ ಅಮ್ಮ ಅವರಾ? ನಮ್ಮಮ್ಮ ಹೇಳೇ ಇಲ್ವಾ ಇವತ್ತು? ಇಲ್ಲ. ನೀವು ಹೇಳಿಲ್ರಿ ಅಮ್ಮರ ಇವತ್ತು ಇವ್ರಿಗೆ ನಾಯಿ ಬಲ ಡೊಂಕ? ಹೇಳಿಲ್ರಿ. ನೀವು ಹೇಳೇ ಇಲ್ವಾ? ಇಲ್ಲ ಸರ್, ಇಲ್ಲ. ಯಾರು ಹೇಳಿಲ್ವಾ? ಓ ಹಂಗಾರೆ ಅಂದ್ರೆ ನೀವು ಏನು ತಪ್ಪು ಮಾಡ್ತಾನೆ ಇರ್ಲಿಲ್ಲ ಹಂಗಾರೆ? ತಪ್ಪು ಮಾಡಿದೀನಿ, ಬಟ್ ಆ ಥರ ಏನು ಹೇಳಿಲ್ಲ. ನಾಯಿ ಬಲ ಡೊಂಕಿ ಏನ್ ಮಾಡಿದ್ರು ಕೇಳಲ್ಲ, ಏನು ಅಂದೇ ಇಲ್ವಾ? ಅಂದಿಲ್ಲ ಆ ಥರ. ಅಂದಿಲ್ವಾ? ಬಟ್ ಕೇಳಿದ್ರ ಈ ಮಾತು? ತುಂಬ ಸರಿ ಹೇಳಿದ್ದೀರಾ? ನಾನು ಹೇಳಿರ್ತೀನಿ. ಹೌದಾ? ಓ ಹಂಗೆ. ಯಾರು ಹೇಳಿದ್ರಿ? ನನ್ನ ತಮ್ಮಗೆ. ಹೌದಾ? ನೋಡ್ರಾ, ಬಂತಿ ಹೋಗಿಲ್ಲ ನಿಜಾಂಶ ಅಲ್ವಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮಾತಾಡಿ, ನೀವು ಮಾತಾಡ್ಬೇಕು, ಎಲ್ಲರೂ ಮಾತಾಡ್ಬೇಕು ನಮಗೆ. ಮಾತಾಡಿ ಅಣ್ಣ, ಸುಮ್ಮನೆ ಒಂದು ಕ್ವಶನ್ ಅಷ್ಟೇ, ತಮಾಸೆಗೆ ಸುಮ್ಮನೆ ಮಾತಾಡೋಣ. ಅಯ್ಯೋ ಎದ್ಕೊಂಡ್ಬಿಟ್ರವ್ರು. ಅಣ್ಣ ಬಾಣ, ನೀವು ಮಾತಾಡ. ಹಾಂ ಬರ್ರಿ. ಇಲ್ಲ ಅವ್ರು ಇವ್ರ ಹತ್ರ ಮಾತಾಡೋಣ, ಬಾಸ್ ಹತ್ರ. ಅಣ್ಣ ನಮಸ್ತೆ, ನಿಮ್ಮ ಹೆಸರಣ್ಣ? ಜಗನ್ನಾಥ್ ಅಂತ. ಜಗನ್ನಾಥ್. ಓಕೆ, ಏನು ಮಾಡ್ತಾ ಇದ್ರಿ ನೀವು? ಆಟೋ ಸರ್. ಓಕೆ ಅಣ್ಣ, ಒಂದು ಗಾದೆ ಮಾತು ಇದೆ ಗೊತ್ತಾ, ನಾಯಿ ಬಲ ಡೊಂಕೆ ಒತ್ತಿದ್ರು ಅಂತ. ಹೇಳಿ. ಸೊ ಹಾಗೆ ಅದು ಏನಕ್ಕಂತ ಬಂತು ಆ ಮಾತು? ಅದು ದೊಡ್ಡವ್ರಿಗೆ ಗೊತ್ತು ಸರ್. ಅಂದರೆ ಕೆಲವ್ರನ್ನ ತಿದ್ದಕ್ಕಾಗಲ್ಲ, ಹಾಂ. ಅದರಿಂದ ಆ ಗಾದೆನ ಯೂಸ್ ಮಾಡ್ತಾರೆ. ಹೌದಾ? ತಿನ್ನಕ್ಕಾಗಲ್ಲ ಅಂದ್ರೆ ಯಾವ ಥರ? ಇವಾಗ ಒಬ್ಬನಿಗೆ ಕುಡಿಬೇಡ ಅಂತಾರೆ, ಅವ್ನಿಗೆ ಎಷ್ಟು ಹೇಳಿದ್ರು ಇವತ್ತು ಕುಡಿಯಲ್ಲ ಅಂತ ನಾಳೆ ಹೋಗಿ ಕುಡಿತಾನೆ. ಅದಕ್ಕೆ ಅದೇ ನಾಯಿ ಬಲ ಡೊಂಕು ಅಂತನಾ? ಒಂದು ಎಕ್ಸಾಂಪಲ್ ಅಷ್ಟೇ. ನಿಮ್ಗೆ ಯಾವತ್ತಾರ ಚಿಕ್ಕ ವಯಸ್ಸಲ್ಲಿ ಹೇಳಿದಾರ ನಾಯಿ ಬಲ ಡೊಂಕು? ನಾವು ಆ ಥರ ಯಾವುದು ಮಾಡ್ಕೊಂಡಿಲ್ವ? ಮಾಡೇ ಇಲ್ವಾ? ಮಾಡ್ಕೊಂಡಿಲ್ಲ ಸರ್, ಮಾಡ್ಕೊಂಡಿದ್ದೀವಿ. ಆ ಕೆಲಸ ಮಾಡಬೇಡಪ್ಪ ಅಂದ್ರೆ ಮಾಡಲ್ಲ ಆ ಥರ. ಬಟ್ ಅಂದಿದಾರ ನಿಮಗೂ ಬಂದಿದ್ಯಾ ಆ ಪದ ಯಾವತ್ತಾದ್ರು? ಅಂದರೆ ಆ ಥರ ಗಾದೆಲ್ಲ ಯಾರು ಹೇಳ ಡೊಂಕಿ ನೀನು ಕೇಳೋದಿಲ್ಲ ಅಂತ? ಗಾದೆ ಕೇಳಿದ್ದೀನಿ, ಆ ಥರ ಆ ಮಾತು ಯಾವತ್ತೂ ಕೇಳಿಲ್ಲ ನಮ್ಮ ಇದರಲ್ಲಿ. ಅವರು ದೊಡ್ಡವರು ಒಂದು ಮಾತು ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ನಡಿಬೇಕು ನೆಟ್ಟಿಗೆ. ನಡಿಬೇಕು. ಹೌದು, ನಾಯಿ ಬಲ ಸರಿ ಹೋಗುತ್ತಾ? ಆಗಲ್ಲ. ಆಗಲ್ವಾ? ಯಾಕೆ? ಅದು ಮುಂಚೆಯಿಂದ ಹಂಗೆ. ಹೌದು. ಅದ್ರ ಗುಣನೂ ಹಂಗೆ. ಇಲ್ಲ, ಕತ್ತರಿಸಿ ಹಾಕ್ಬೇಕಷ್ಟೇ. ಹೌದಾ? ಅಯ್ಯೋ, ಅದನ್ನು ಮಾಡಿದ್ ನೋಡಿದ್ವಿ ನಾವು ಕೆಲವರು ಅಲ್ವಾ? ಕಟ್ ಮಾಡ್ಬಿಟ್ಟು ಬೂದಿ ಮೆತ್ತಾರೆ. ಅಯ್ಯೋ ದೇವ್ರೆ, ಪಾಪ ಆಚೆ ಹಂಗೆ ಮಾಡಬಾರ್ದು ಆಕ್ಚುಲಿ ಅಲ್ವಾ? ಅದು ಗಾದೆ ಮಾತೆಗೆ ಇರಬೇಕು. ನಾವು ನೆಟ್ಟಗಾಗಬೇಕು ಅಲ್ವಾ? ನಾಯಿ ಬಲ ಸೊಟ್ಟು ಓಕೆ, ಬಟ್ ನಾವು ಅದ್ರ ನೆಟ್ಟಗಾಗಬೇಕು. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಓಕೆ. ನಿಮ್ಮ ಹೆಸರು? ನಟರಾಜ್ ಅಂತ. ನಟರಾಜ್. ನನ್ನ ಹೆಸರು ಸುನೀಲ್ ಆಕ್ಚುಲಿ. ಓಕೆ, ಒಂದು ಗಾದೆ ಮಾತಿದೆಯಲ್ಲ, ಅದೇ ನಾಯಿ ಬಲ ಡೊಂಕು ಅಂತ. ಸೊ ನಿಮಗೆ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಾಯಿ ಬಲ ಡೊಂಕು ಏನಕ್ಕೆ ಇರುತ್ತೆ? ನಾಯಿ ಬಲದ ಅಂಕೆ ಅಂದ್ರೆ ಅದು ನಮ್ಗೆ ಬಂದಿರೋದು ಹಂಗೆ ನಾಯಿಗೆ ಅದು. ಹೌದಾ? ಅಲ್ಲ, ಬಟ್ ಅದು ಏನಕ್ಕೆ ಆ ಪದ ಏನಕ್ಕೆ ಯೂಸ್ ಮಾಡ್ತಾರೆ ಕೆಲವರು? ಮುಂಚೆಯಿಂದ ಹಂಗೆ ಇರೋದು, ಅದು ದೊಡ್ಡವರಿಂದ ಹಂಗೆ ಬರ್ತಾ ಇರೋದು. ನಿಮ್ಗೆ ಅಂದಿದ್ದಾರೆ ಯಾರಾದ್ರು ಚಿಕ್ಕ? ಇಲ್ಲ, ಆ ಥರ ನಾವು ಅನ್ಸ್ಕೊಂಡಿಲ್ಲ ಯಾವತ್ತು. ಅನ್ಸ್ಕೊಂಡಿಲ್ಲ.
ಹೌದಾ ನಮ್ಮ ಮನೇಲಿ ಹಂಗೆ ಬೆಳೆಸಿಲ್ಲ ಯಾರು. ಬೆಳೆಸಿಲ್ಲ. ಸೂಪರ್. ನೀಟಾಗಿ ಬಂದಿರ. ಬಟ್ ಯಾರಿಗಾದ್ರೂ ಅಂದಿರೋದು ಕೇಳಿಸ್ಕೊಂಡಿದ್ದೀರಿ? ಇದು ಕೇಳಿಸ್ಕೊಂಡಿದ್ದೀವಿ. ಏನಕ್ಕೆ ಅಂತಾರಂತ ಗೊತ್ತಾ ಹೋಗ್ಲಿ ಅದು? ಇವಾಗ ನಾವು ಏನೋ ಬುದ್ಧಿ ಮಾತು ಹೇಳ್ತೀವಿ, ಅದು ಕೇಳಲ್ಲ ಅವರು. ನಾಯಿ ಬಾಲ್ ಡೊಂಕ ಅಂತೀವಿ ಅಷ್ಟೇ. ಅದಕ್ಕೆ ನಾಯಿ ಬಾಲ ಡೊಂಕ. ಓಕೆ. ಈಗ ಎಷ್ಟೇ ಹೇಳಿದ್ರು ನಿನ್ನ ಮಾತು ಕೇಳಲ್ಲ, ನಾಯಿ ಬಾಲ್ ಇದ್ದಂಗೆ ಇದ್ದೀನಿ ಅಂತ. ನಾಯಿ ಬಾಲ್ ನಿಂದು ನಾಯಿ ಬಾಲ್ ಡೊಂಕೆ ಅಷ್ಟೇ. ಏನು ಹೇಳಿದ್ರು ಕೇಳಲ್ಲ. ನಿಮ್ಗೆ ಯಾರು ಅಂದೇ ಇಲ್ವಾ? ಇಲ್ಲ ಸರ್, ನಮ್ಗೆ ಬಂದಿಲ್ಲ. ಓಕೆ, ಥ್ಯಾಂಕ್ ಯು. ರಾಮು ಏನು ಮಾಡ್ತಾ ಇದ್ದೀರ ಅಣ್ಣ ನೀವು? ಎಲ್ಲಿ ವ್ಯಾಪಾರ ಮಾಡ್ತೀವಿ ಸರ್? ಎಲ್ಲಿ ವ್ಯಾಪಾರನ? ಓಕೆ ಅಣ್ಣ, ಈ ಒಂದು ಗಾದೆ ಮಾತಿದೆ ಗೊತ್ತಾ, ನಾಯಿ ಬಾಲ ಡೊಂಕು ಅಂತ. ಏನಕ್ಕೆ ಇದನ್ನ ಹೇಳೋದು ಆ ಮಾತು? ನಾಯಿ ಬಾಲ ಡೊಂಕು ಅಂತಾರಲ್ಲ, ಅದು ಏನಕ್ಕೆ ಅಂತಾರೆ? ಏನು ನಮ್ಗೆ ಗೊತ್ತಿಲ್ಲ ಸರ್. ಹಂಗಂದ್ರೆ ಏನು? ನಾಯಿ ಬಾಲ ಡೊಂಕು ಗೊತ್ತಿಲ್ವಾ ನಿಮಗೆ? ಅಲ್ಲ ಒಂದು ನಿಮಿಷ, ನೀವು ಮಾತಾಡ್ತೀನಿ. ಹೇಳಿ. ಅಲ್ಲ ಸುಳ್ಳು ಅಂತನಾ? ಅಲ್ಲ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಾಯಿ ಬಾಲ ಡೊಂಕು ಅಂತಾರಲ್ಲ ಯಾಕೆ ಅಂತ. ಏನೋ ಗೊತ್ತಿಲ್ಲ ಸರ್. ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನಿಮ್ಗೆ ಯಾರು ಚಿಕ್ಕ ವಯಸ್ಸಲ್ಲಿ ಅಂದಿದ್ರಾ ನಾಯಿ ಬಾಲ ಡೊಂಕು? ಇಲ್ಲ ಯಾರು ಅಂದಿಲ್ಲ. ಅಂದೇ ಇಲ್ವಾ? ಒಂದು ನಾಯಿ ಬಾಲ ಡೊಂಕಿ ಯಾಕೈತೆ ಅಂತ ಗೊತ್ತಾ? ಇಲ್ಲ ಗೊತ್ತೇ ಇಲ್ವಾ? ಹೇಳೋಣ. ಗೊತ್ತಿಲ್ಲ ಸರ್. ನಾಯಿ ಬಾಲ ಡೊಂಕಿ ಯಾಕೈತೆ ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಗಾದೆ ಮಾತು ಗೊತ್ತಿಲ್ವಾ? ಗೊತ್ತಿಲ್ಲ. ಹೋಗಂತ. ಎಳ್ನೀರೆಷ್ಟು? ಎಲ್ಲಿರೋ 40, 50. ಅದು ಗೊತ್ತಿದ್ರೆ ಸಾಕು. ಬರ್ರೆ ಬರ್ತೀವಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಾವಿತ್ರಿ ಅಂತ. ಏನು ಮಾಡ್ತಾ ಇದ್ದೀರಾ? ನಾನು 10th ಮುಗಿತೀವಿ, ಕಾಲೇಜಿಗೆ ಹೋಗ್ತೀವಿ. ಹೌದಾ? ಓಕೆ. ನಿಮ್ಗೊಂದು ಗಾದೆ ಮಾತು ಗೊತ್ತಾ, ನಾಯಿ ಬಾಲ ಡೊಂಕು ಅಂತಾರೆ ಗೊತ್ತಾ? ಅದು ಏನು ಕೇಳ್ತಾರೆ? ನಾಯಿ ಬಾಲ ಅಂದರೆ ಮಾಡಿದ್ದೆ ಬೇಕಂತ ಮಾಡ್ತಾರಲ್ಲ ಅದಕ್ಕೆ. ಅಲ್ಲ ಇರ್ರಿ, ನಾನು ನಿಮ್ಮ ಮಾತಾಡ್ತೀನಿ. ನೀವು ಹೇಳಿ. ಇವಾಗ ಪಟಾಕಿ ಫ್ಯಾಕ್ಟ್ರಿ ಓನರ್ ಇದ್ದಂಗೆ ಹೇಳಿ. ಇವಾಗ ಒಂದು ತಪ್ಪು ಮಾಡಿರ್ತಾರಲ್ಲ, ಅದು ಗೊತ್ತಿರುತ್ತೆ ಅವ್ರಿಗೆ ತಪ್ಪಂತ, ಆದರೆ ಮತ್ತೆ ಆ ತಪ್ಪನ್ನು ಮಾಡ್ತಾರೆ. ಅದಕ್ಕೆ ನಾಯಿ ಬಾಲ ಡೊಂಕು ಅಂತಾರ? ನಿಮ್ಗೆ ಯಾರಾದ್ರೂ ಅಂದಿದ್ದಾರಾ? ನನಗಿಲ್ಲ, ಇದುವರೆಗೆ ಯಾರು ಹೇಳಿಲ್ಲ. ಸ್ಕೂಲಲ್ಲಿ ಹೇಳಿರ್ತಾರೆ, ಟೀಚರ್ಸ್ ಹೇಳಿರ್ತಾರೆ. ಆದರೆ ನನಗಂತ ಸಪ್ರೇಟಿಗೆ ಹೇಳಿಲ್ಲ, ಎಲ್ರಿಗೂ. ಹೌದಾ? ಅಂದ್ರೆ ಮಾಡಿದ ಕೆಲಸನೇ ಮಾಡ್ತಾ ಇದ್ರು ಅಂತ ಯಾರು ಅಂದೇ ಇಲ್ವಾ? ನಮ್ಗೆ ಸರ್ ಅಂದ್ರೆ ಒಬ್ಬರೇ ಹೇಳಿಲ್ಲ, ಅದೇ ಕ್ಲಾಸಲ್ಲಿ ಇದ್ದಾಗ ಎಲ್ಲರೂ ಹೇಳಿದಾರೆ ಒಟ್ಟು. ಎಲ್ರು ಅಂದ್ರೆ ಅಷ್ಟು ಜನ ಅಲ್ಲ, ಒಬ್ರವ್ರು ಹೇಳಿದ್ರು. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು ಹೇಳಿ. ಉದಯನಿಲ್ಲ. ಉದಯನಿಲ್ಲ. ಓಕೆ. ನೀವೇನು ಮಾಡ್ತಾ ಇದ್ದೀರಾ? ನಾನು 10th ಮುಗಿಸಿ ಕಾಲೇಜ್ ಹೋಗ್ತೀನಿ. ಹೌದಾ? ಸರಿ, ಓಕೆ. ನೀವು ಹೇಳಿ. ನಾಯಿ ಬಾಲ ಡೊಂಕು ಅಂತಾರಲ್ಲ, ಏನಕ್ಕೆ? ಅಲ್ಲ, ನಾವು ಅಂದ್ರೆ ನಾಯಿ ಬಾಲ ಡೊಂಕು ಅಂದ್ರೆ ಸೇಮ್ ಹೇಳ್ದಂಗೆ. ಏನು? ಅವಳು ಹೇಳ್ದಂಗೆ ಬೇಡ, ನೀವು ಹೇಳ್ದಂಗೆ ಹೇಳಿ. ನಾವು ಹೇಳ್ದಂಗೆ ಅಂದ್ರೆ ನಾವು ಎಷ್ಟೇ ಮಾಡಿದ್ರು, ಅದು ಏನಾದರೂ ಮಾಡಿದ್ರು ಸೇಮ್ ಅದು ಮಾಡ್ದಂಗೆ ಮಾಡುತ್ತೆ. ಅದಕ್ಕೆ. ಹೌದಾ? ನಾಯಿನೂ ಅಷ್ಟೇ, ಮನುಷ್ಯರು ಅಷ್ಟೇ. ಏನು ಮಾಡ್ತಾರೆ ಮನುಷ್ಯರು? ಹೇಳಿ, ಪರವಾಗಿಲ್ಲ, ಹೇಳಿ, ಬನ್ನಿ ಇಲ್ಲಿ. ಹೇಳ್ರಿ. ಹಂಗಂತಲ್ಲ, ಇವಾಗ ನಾವೀಗ ಒಂಚೂರು ಏನಾದ್ರು ಇವಾಗ ಏನನ್ನೋದು ಹೇಳಿ. ಪರವಾಗಿಲ್ಲ ಹೇಳಿ, ತೊಂದರೆ ಇಲ್ಲ, ಹೇಳಿ. ಮನುಷ್ಯರ ಹತ್ರ ಎಷ್ಟೇ ಪ್ರೀತಿ ತೋರಿಸಿದ್ರು ಅವ್ರು ಮತ್ತೆ ನಮ್ಗೆ ಇದು ಮಾಡ್ತಾರಲ್ವಾ, ನೋವು ಮಾಡ್ತಾರಲ್ವಾ. ಸೊ ಅದೇ ತರನೇ ನಾಯಿ ಬಾಲ ಡೊಂಕೆ. ಅದಕ್ಕೆ ಸರಿ ಹೋಗಲ್ಲ ಅಂತನಾ? ಅದು ನಾಯಿ ಬಾಲ ಸರಿ ಹೋಗುತ್ತಾ? ಅದೇಂಗ್ ಸರಿ ಹೋಗುತ್ತೆ? ಮನುಷ್ಯ ಸರಿ ಹೋಗಲ್ಲ, ನಾಯಿ ಸರಿ ಹೋಗುತ್ತಾ? ಆಗಲ್ಲ ಅಂತೀರಾ? ಆಗಲ್ಲ. ಹೌದಾ? ಹೌದು. ಸೂಪರ್, ಸಗದಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಬನ್ನಿ ಮಾತಾಡಿ. ಅಯ್ಯೋ ಅಕ್ಕ, ನಮಸ್ಕಾರ. ಎಲ್ಲ ಓಡೇ ಹೋಗ್ಬಿಟ್ರು. ಹೆಸರು ಹೇಳಿ. ಕವಿತಾ ಅವ್ರು ಏನು ಮಾಡ್ತಾ ಇದ್ದೀರಾ ನೀವು? ಇವಾಗ ಕಾಲೇಜಿಂದ ಮನೆಗೆ ಹೋಗೋದು ಬಸ್ ಸ್ಟಾಪ್. ಎದುರ್ಕೋತಾ ಇದ್ದೀರಲ್ಲ, ಯಾಕ್ರಿ? ಇದೇನು ಗನ್ನ ಮೈಕ್ ತಾನೇ? ಓಕೆ. ನಿಮ್ಗೊಂದು ಗಾದೆ ಮಾತು ಹೇಳ್ತೀನಿ. ನಾಯಿ ಬಾಲ ಡೊಂಕು ಅಂತಾರೆ ಗೊತ್ತಾ? ಏನಕ್ಕಂತಾರೆ? ಅಂದ್ರೆ ಅದು ಎಷ್ಟು ಸ್ಟ್ರೈಟ್ ಮಾಡಿದ್ರು ಅದು ತಿರ್ಗಾ ಅದು ಕರ್ವ್ ಆಗಿ ಅದು ಮನುಷ್ಯರಿಗೂ ಉಪಯೋಗಿಸ್ತಾರಲ್ಲ, ಯಾಕೆ ಅಂದ್ರೆ ಅವ್ರು ಮಾಡಿದ ಕೆಲಸನೇ ಮಾಡ್ತಾ ಇದ್ರೆ, ಸೊ ಹಂಗೆ ಹೇಳ್ತಾರೆ. ನಾಯಿ ಬಾಲ ಡೊಂಕು ಅಂತಾರೆ ಅಂದ್ರೆ ಮಾಡಿದ ಕೆಲಸ ಅಂದ್ರೆ ಅಂದ್ರೆ ಯಾವುದು ಮಾಡಬೇಡ ಅಂತಿರೋ ಅದನ್ನೇ ತಿರ್ಗಾ ಮಾಡ್ತಾ ಇದ್ರೆ ಹಂಗಂತಾರೆ. ಅದಕ್ಕೆ ನಾಯಿ ಬಾಲ ಡೊಂಕು ಅಂತಾರ? ನಿಮ್ಗೆ ಯಾವತ್ತಾರ ಯಾರಾದ್ರೂ ಅಂದಿದ್ದಾರಾ? ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ಇಲ್ಲ. ನಿಮ್ಗೆ ಯಾರು ಅಂದೇ ಇಲ್ವಾ ನಾಯಿ ಬಾಲ ಡೊಂಕು ಅಂತ? ಏನಕ್ಕೆ? ನೀವೆಲ್ಲ ಕರೆಕ್ಟಾಗಿ ಮಾಡ್ತಿದ್ರಾ? ಇಲ್ಲ, ಕರೆಕ್ಟ್ ಇಲ್ಲ, ಯಾರು ಅಂದಿಲ್ಲ. ನಿಮ್ಗೆ ಯಾರು ಅಂದೇ ಇಲ್ವಾ? ಸುಳ್ಳು. ಇಲ್ಲ, ಸುಳ್ಳು. ನಿಜ ಇಲ್ಲ. ಹೇಳಿದಾರಂತೆ ನಿಮ್ಗೆ ನಾಯಿ ಬಾಲ ಡೊಂಕು ಅಂತ. ನಿಮ್ಗೆ ಯಾರು ಹೇಳಿಲ್ವಾ? ಕಾಲೇಜಲ್ಲೂ ಹೇಳಿಲ್ವಾ? ಕಾಲೇಜಲ್ಲಿ ಫ್ರೆಂಡ್ಸ್ ಹೇಳ್ತಾರಾ? ಓಕೆ. ಅವು ಗಾದೆ ಅಷ್ಟೇನಾ? ಅದು ಅರ್ಥ ಮಾಡಿದ್ರೆ ಅದನ್ನ ನಾಯಿ ಬಾಲ ಡೊಂಕು ಅಂತಾರೆ. ಅದು ಸೀದಾ ಮಾಡೋಕ್ಕಾಗತ್ತಾ ನಾಯಿ ಬಾಲ? ಆಗಲ್ವಾ? ಏಕೆ? ಅದು ಎಷ್ಟು ಮಾಡಿದ್ರು ಅದು ತಿರ್ಗಾ ಹಂಗೆ ಹೋಗುತ್ತೆ ಅಲ್ವಾ? ಅದಕ್ಕೆ ನಾಯಿ ಬಾಲ ಡೊಂಕು ಅಂತಾರ? ಥ್ಯಾಂಕ್ ಯು, ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಕಲ್ಯಾಣ್ ಬಾಬು. ಕಲ್ಯಾಣ ಆಯ್ತಾ ನಿಮ್ಮದು? ಇನ್ನೂ ಇಲ್ವಾ? ಓಕೆ. ಏನು ಮಾಡ್ತಾ ಇದ್ದೀರಾ? ನಾವು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಓಕೆ ಬ್ರದರ್, ಒಂದು ಗಾದೆ ಮಾತಿದೆ ಗೊತ್ತಾ, ನಾಯಿ ಬಾಲ ಡೊಂಕು ಅಂತ? ಏನಕ್ಕಂತಾರೆ? ಗೊತ್ತಿಲ್ಲ. ನಾಯಿ ಬಾಲ ಡೊಂಕಿ ಏನಕ್ಕಂತಾರೆ? ನಿಮ್ಗೆ ಯಾರು ಅಂದಿಲ್ವಾ? ನಮ್ಮ ಸ್ಕೂಲಲ್ಲಿ ಅಂದಿದ್ದಾರಾ? ಏನಕ್ಕಂತಾರೆ ಹೋಗ್ಲಿ ಆ ಮಾತು? ಏನಾದರೂ ಮಾತಾಡ್ದಂಗೆ ಅಂತಾರೆ ಸ್ಕೂಲಲ್ಲಿ. ಏನು ಮಾತಾಡಿದ್ರಂದ್ರೆ? ನಾವೇನಾದರೂ ಮಾತಾಡ್ದಂಗೆ ಅಂತಾರೆ. ಏನು ಮಾತಾಡ್ತಾರೆ? ನಾಯಿ ಬಾಲ ಡೊಂಕ ಅಂತ ಕೇಳ್ತಾರೆ. ಹೌದಾ? ನೀವು ಕೇಳಿದಾರಾ? ಏನಕ್ಕಂತಾರ ಗೊತ್ತಿಲ್ವಾ? ಗೊತ್ತಿಲ್ಲ. ಏನಕ್ಕಂತಾರ ಗೊತ್ತಾ? ಈಗ ನಿಮಗೆ ಕಾಂಪೌಂಡ್ ಹತ್ತಿ ಕಾಲೇಜ್ ಒಳಗೆ ಹೋಗ್ಬೇಡ ಅಂತಾರೆ. ನೀವು ಬರೀ ಕಾಂಪೌಂಡ್ ಹತ್ತಿ ಹೋಗ್ತೀರಿ, ಗೇಟ್ ಒಳಗಡೆ ಹೋಗಲ್ಲ. ಕಾಂಪೌಂಡ್ ಹತ್ತಿ ಹೋಗ್ತೀರಾ, ಮತ್ತೆ ಗೇಟ್ ತೆಗ್ದಿದ್ರು. ಅದಕ್ಕೆ ನಾಯಿ ಬಾಲ ಡೊಂಕು ಅನ್ನೋದು.
ಅಂದ್ರೆ ಅಲ್ಲಿಂದ ಹತ್ತು ಬಿಟ್ಟು ಹೋಗ್ಬೇಡ ಅಂದ್ರೂ ಹೋಗ್ತಿರಲ್ಲ, ಅದಕ್ಕೆ ಆ ಗಾದೆ ಮಾತು ಬಂದಿರೋದು. ಗೊತ್ತಾಯ್ತಾ? ಅದಕ್ಕೆ ನಾಯಿ ಬಾಲ ಡೊಂಕು ಅನ್ನೋದು. ಬರಲ್ಲ. ಹಾಯ್, ನಿಮ್ಮ ಹೆಸರು ಹೇಳಿ. ಕಾರ್ತಿಕ್ ಅಂತ. ಏನ್ ಮಾಡ್ತಾ ಇದ್ದೀರಾ? ಸೆಕೆಂಡ್ ಪಿ ಓದ್ತಾ ಇದ್ದೀನಿ. ಸೆಕೆಂಡ್ PUC ನಾ? ಓಕೆ. ನಿಮ್ಗೊಂದು ಪ್ರಶ್ನೆ, ಈ ಗಾದೆ ಮಾತು ಗೊತ್ತಾ? ನಾಯಿ ಬಾಲ ಡೊಂಕು ಅಂತಾರೆ ಗೊತ್ತಾ? ಏನಕ್ಕಂತಾರೆ? ನಾಯಿ ಬಾಲ ಡೊಂಕು. ನಾಯಿ ಬಾಲ ಡೊಂಕು ಅಂತ ಕೇಳಿಸ್ಕೊಂಡಿಲ್ವಾ? ಹಾಂ, ಏನಕ್ಕಂತಾರೆ ಹಂಗೆ? ಅಂದರೆ ಹೇಳ್ತಾ ಮಾಡೋರಿಗೆ ಹೇಳ್ತಾನೆ ಇದ್ರು ಮಾಡ್ತಾ ಅದ್ರ ಬಗ್ಗೆನೇ ಮಾಡ್ತಾರಲ್ಲ, ಅದಕ್ಕೆ ಹೇಳ್ತಾರೆ. ಅಂದ್ರೆ ಅದ್ರ ಬಗ್ಗೆ ಮಾಡ್ತಾರೆ ಅಂದ್ರೆ ಏನು? ಹಾಂ, ಕರೆಕ್ಟಾಗಿ ಹೇಳಿ, ಬಿಡಿಸಿ ಹೇಳಿ. ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ವಾ? ಸರಿ, ಹೋಗಿ ನಾಯಿ ಬಾಲ ಸ್ಟ್ರೈಟ್ ಮಾಡೋಕ್ಕಾಗತ್ತಾ? ಆಗಲ್ವಾ? ಸೊ ನಿಮ್ಗೆ ಯಾರು ಹೇಳಿಲ್ವಾ ನಾಯಿ ಬಾಲ ಡೊಂಕು ಅಂತ? ಇಲ್ಲ, ನಮಗೆ ಕೇಳ್ತಾರೆ. ಹೇಳಿಲ್ವಾ? ನೀವು ಹೇಳಿದ ಕೆಲಸ ಎಲ್ಲ ಮಾಡಿದ್ರೆ ಚಿಕ್ಕ ವಯಸ್ಸಲ್ಲಿ? ನಿಮ್ಮನೊಳಗೆಲ್ಲ ಬೈದೇ ಇಲ್ವಾ? ಕಾಲೇಜಲ್ಲೂ ಬೈದಿಲ್ಲ? ಹುಡುಗರು ಬೈದಿಲ್ಲ? ನಾವು ಯಾರ ಕಾಲ ಬೈಸ್ಕೊಂಡಿಲ್ಲ. ಅಂದ್ರೆ ನೀವು ಸ್ಟ್ರೈಟ್ ಹಂಗಾರೆ ಬಾಲ? ಏನೂ ಇಲ್ಲ, ಡೊಂಕತನ ಏನು ಮಾಡೇ ಇಲ್ವಾ? ಎಲ್ಲೋ ಮಾಡಿಲ್ಲ. ಯಾರು ಹೇಳಿಲ್ವಾ? ಇಲ್ಲ. ಅದು ಹೆಂಗೆ ಹೇಳ್ಬೇಕಂತ ಹೇಳಿ. ನಾಯಿ ಬಾಲ ಡೊಂಕು ಅಂತ ಗೊತ್ತಾ? ಈಗ ನಿಮಗೆ ಕಾಲೇಜ್ಗೆ ಕರೆಕ್ಟಾಗಿ ಟೈಮ್ ಬಂದ್ಬಿಡು ಅಂತಾರೆ, 10:00 ಬಾ ಅಂದಿರ್ತಾರೆ ಕಾಲೇಜ್ಗೆ. ನೀವು 11 ಗಂಟೆಗೆ ಹೋಗ್ತಿರ್ತೀರಾ. ನಿಮ್ಗೆ 2 ಸತಿ ವಾರ್ನಿಂಗ್ ಮಾಡ್ತಾರೆ, ಬಟ್ ನೀವು ಕೇಳಲ್ಲ, ಮತ್ತೆ ಅದೇ ಟೈಮ್ಗೆ ಹೋಗ್ತೀರ ಲೇಟಾಗಿ. ಅದನ್ನೇ ನಾಯಿ ಬಾಲ ಡೊಂಕು ಅನ್ನೋದು. ಅರ್ಥ ಆಯ್ತಾ? ಗಾದೆ ಮಾತು ಅರ್ಥನೇ ಅದು. ಇಲ್ಲ, ನಮ್ಮ ಕಾಲೇಜಲ್ಲಿ ಆ ಥರ ಬಿಡೋದೇ ಇಲ್ಲ. ಬಿಡೋದೇ ಇಲ್ವಾ? ಆಚೆ ಕಳಿಸ್ಬಿಡ್ತಾರೆ. ಕಳಿಸ್ಬಿಡ್ತಾರ? ಅದನ್ನೇ ನಾಯಿ ಬಾಲ ಡೊಂಕು ಅಂತ. ಈಗ ನೀವು ಮಾಡಿರೋದು ಡೊಂಕ್ ಕೆಲಸನೇ. ಎಲ್ಲಿ ನಾನು ಹತ್ರ ಹೋಗಿಲ್ವಲ್ಲ ನೀವು? ನಾವು ಹೋಗಿದ್ದೀನಲ್ಲ. ಹೋಗಿದ್ದೀರಾ? ಮತ್ತೆ ಯಾಕೆ ಕಳಿಸ್ತಾರ ಆಚೆ? ನಾನು ಬಂದೇ ಇರೋಲ್ಲ ಆಚೆಗೆ. ಅದಕ್ಕಾ? ಅಯ್ಯೋ, ಸೂಪರ್. ಓಕೆ, ಬಾಯ್, ಥ್ಯಾಂಕ್ ಯು. ಗೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಓಕೆ, ನಮ್ಮ ಅಪ್ಪ ಅಣ್ಣವ್ರು ನೋಡಿದ್ರಲ್ಲ, ಸೊ ಅವರು ಮರೆಯೋಕ್ಕಿಂತ ಸಾಧ್ಯನೇ ಇಲ್ಲ. ಯಾವಾಗಲೂ ಪ್ರತಿಯೊಬ್ಬರು ಚಿಕ್ಕ ವಯಸ್ಸು ಹುಡುಗರಿಂದ ಹಿಡಿದು ದೊಡ್ಡವರವರೆಗೂ ಅವ್ರ ಮನಸ್ಸಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಅಪ್ಪ ಅಣ್ಣವ್ರು ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಓಕೆ, ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೀಗೆ ಹಲವಾರು ಪ್ರಶ್ನೆಗಳು ತಗೊಂಡ್ ಬರ್ತಾ ಇರ್ತೀನಿ. ನಿಮ್ಮನ್ನ ನಗ್ಸೋ ಒಂದು ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಸದಾ ನಮ್ಮಂತ ಕಲಾವಿದರ ಮೇಲೆ ಇರಲಿ, ನಮ್ಮ ಚಾನೆಲ್ ಮೇಲೆ ಇರಲಿ. ನಮ್ಮ ಚಾನೆಲ್ ಯಾವ್ದು ಗೊತ್ತಾ? News1 ಕರ್ನಾಟಕ. ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲಾಗುತ್ತೆ ಸರ್? ನಾವು ಸ್ಟ್ರೈಟ್ ಆಗಲ್ಲ ಹಂಗಾರೆ? ನಾವು ಆಗಲ್ಲ. ನಾಯಿ ಬರೋಣ ಅದು ಆಗಲ್ಲ, ನಾವು ಆಗಲ್ಲ. ನಾವು ಸರಿ ಹೋಗಲ್ಲ. ಸರ್ ಹೋಗಲ್ಲ. ಅದು ಇದೇನು ಬೋನಾ? ಬೋನ್ ಇರಲ್ಲ. ಯಾರು ಹೇಳಿದ್ರು? ಎಲ್ಲ ಇರ್ತೀನಿ. ನಾಯಿ ಜಾಸ್ತಿ ತಳ್ಳ ಮಾಡುತ್ತಲ್ಲ, ಅದಕ್ಕೆ ಇರ್ಬೇಕು. ಅದಕ್ಕ? ಇಲ್ಲ, ನಿಮ್ಗೆ ಯಾರಾದ್ರೂ ಅಂದಿದಾರ ನಾಯಿನಾ ಅಥವಾ ನಾವ? ಇಬ್ರು ಕೇಳಲ್ಲ ಅಂತನಾ? ನಾಯಿ ನಿಮ್ಗೆ ಯಾರು ಅಂದೇ? ಇನ್ನೊರು ಎಲ್ಲ ಕೆಲಸ ಮಾಡ್ತೀರಾ?